ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಆಯಿತು. ಬಟ್ ಈ ಪವರ್ ಶೇರಿಂಗ್ ವಿಚಾರ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸಿಎಂ ಆಗಲಿ, ಅಧ್ಯಕ್ಷರಾಗಲಿ, ಹೈಕಮಾಂಡ್ ಆಗಲಿ, ಇದೆಲ್ಲವೂ ಅವ್ರು 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಹೀಗಂತ ಪವರ್ ಟಿವಿಗೆ ರಿಯಾಕ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಸಚಿವರಾದಂಥ NS ಬೋಸರಾಜ್ ಅವರು ಹೇಳಿದ್ರು, ಪುನರ್ರಚನೆ ವಿಚಾರ ಸಿಎಂ ಅವರೇ ಹೇಳಿದ್ದು ನಮ್ಮೆಲ್ಲರಿಗೂ ಗೊತ್ತಿದೆ, ಆದರೆ ಪವರ್ ಶೇರಿಂಗ್ ಬಗ್ಗೆ ನಮಗೆ ಗೊತ್ತಿಲ್ಲ. ಎಲ್ಲ ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನ ಮಾಡುತ್ತೆ ಹೈಕಮಾಂಡ್. ಅವರ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗತ್ತೆ. ಹಿಂದದಲ್ಲಿ ಸತೀಶ್ ಜಾರಕಿಹೊಳಿ ನಾಯಕರು, ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ಯತೀಂದ್ರ ಅವರೇನು ಹೇಳಿಲ್ಲ. ಯತೀಂದ್ರ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಕೊಟ್ಟರಲ್ಲ, ಹಾಗಾಗಿ ಅಷ್ಟೊಂದು ಮಹತ್ವ ನೀಡುವಂಥ ಅಗತ್ಯ ಏನಿಲ್ಲ ಹೀಗಂತಂದ್ರು NS ಬೋಸರಾಜು. ಪೂರ್ತಿ ವಿಶ್ವಾಸ ಇಡಬೇಕು. ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಮಾತುಗಳ ಏನು ನಡೀತಾ ಎಂಬುದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು 3ಗೆ ಗೊತ್ತು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡಿಗೆ. ಉಳಿದಂಥ ಏನು ಹೊರಗೆ ನಡೀತಾ ಇದೆ ಮೀಡಿಯಾದಲ್ಲಿ ಆಗಲಿ, ಚರ್ಚೆ ಆಗಲಿ, ಪರ ವಿರೋಧ, ಇವರೆಲ್ಲ ಹೋಗ್ತಕ್ಕಂಥದ್ದು. ಇದಕ್ಕೆ ಯಾವುದೇ ಬೇಸ್ ಇಲ್ಲ. ಹೀಗಾಗಿ ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳದ್ದೇ ಬದಲಾವಣೆ ಇರ್ಬೋದು, ಮುಖ್ಯಮಂತ್ರಿಗಳು ಮುಂದುವರ್ಸೋದಿರ್ಬೋದು, ಇದನ್ನೆಲ್ಲ ಸಹಿತ ಹೈಕಮಾಂಡ್ ಹೇಳಿದ ನಿರ್ಧಾರಕ್ಕೆ ಬದ್ಧರಾಗಬೇಕಾಗ್ತದೆ. ಅಲ್ಟಿಮೇಟ್ಲಿ ಆಗ್ತಕ್ಕಂಥ ಸಹಿತ ಅಷ್ಟೇ. ನೋಡಿ, ಹೈಕಮಾಂಡ್ ಎಲ್ಲವನ್ನೂ ಶಾಸಕರ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ, ಪರಿಸ್ಥಿತಿಗಳ ಅಭಿಪ್ರಾಯ, ರಾಜ್ಯದ ಅಭಿಪ್ರಾಯ, ದೇಶದ ಅಭಿಪ್ರಾಯ ಎಲ್ಲ ಇಟ್ಕೊಂಡೇ ಹೈಕಮಾಂಡ್ನವ್ರು ಮಾಡ್ತಾರೆ. ಹಂಗಾಗಿ ನಾವು ಹೈಕಮಾಂಡ್ ಮೇಲೆ ಪೂರ್ತಿ ವಿಶ್ವಾಸ ಇಡಬೇಕು. ಹೈಕಮಾಂಡ್ನವ್ರು ಹೇಳಿದಂತೆ ಎಲ್ಲರೂ ನಡ್ಕೊಳ್ಬೇಕಾಗ್ತದೆ, ಅವರು ಇರೋದಿಲ್ಲ. ನೋಡಿ, ನಾನು ಅದು ಮೀಡಿಯಾ ನೋಡಿದೆ, ನಾವು ಎಲ್ಲಿ ಇಂಥವ್ರು ಉತ್ತರಾಧಿಕಾರಿ, ಇಂಥವ್ರು ಮುಂದೆ ಮುಖ್ಯಮಂತ್ರಿ ಎಂಬ ಪ್ರಶ್ನೆ ಬಂದಿಲ್ಲ. ಅವರು ಬೆಳಗಾಂ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಭೆಯಲ್ಲಿ ಮಾಡಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಮಾತನಾಡತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರು ಯಾಕೆ ಮಾತಾಡಿದ್ದಾರೆ ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದಕ್ಕೇನು ಹೆಚ್ಚು ಮಹತ್ವ ಕೊಡ್ತಕ್ಕದ್ದಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲಿಗೆ ಹೋಗಿರ್ತಕ್ಕಂಥ ಅವನು ಹೈಂದದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಹಿತ ಅವರು ಸಹಿತ ನಾಯಕರಾಗಿದ್ದಾರೆ. ಆ ರೀತಿಯಾಗಿ ಅವ್ರು ಮಾತನಾಡಿದ್ದು ಬಿಟ್ಟರೆ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಅವ್ರು ಎಲ್ಲಿ ಹೇಳಿಲ್ಲ. ಆ ಮಾತನ್ನು ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಇಲ್ಲಿ ಗಮನಿಸ್ತಕ್ಕಂಥದ್ದು. ನೋಡಿ,